ಆಸೆ ಇರ್ತದೆ, ಅವ್ರ ದುಡ್ಡು ಇರಲ್ಲ, ಅಂತವರಿಗೆ ಸಹಾಯ ಮಾಡಿದರೆ ನಾಳೆ ಯಾವುದೋ ಒಂದು ಉನ್ನತ ಹುದ್ದೆಗೆ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ಉದಾಹರಣೆ, ಒಬ್ಬ ಹುಡುಗ ತಂದೆ ಕಳ್ಕೊಂಡಿರ್ತಾನೆ, ನಮ್ಮ ರಿಲೇಷನ್ಸ್ ಅಲ್ಲೇ ಹೇಳ್ತಾ ಇದ್ದೀನಿ ನಾನು. ತಂದೆ ಕಳ್ಕೊಂಡಿರ್ತಾನೆ, ತಾಯಿ ಒಬ್ಬರೇ ಆ ಮಗುವನ್ನು ಸಾಕ್ತಾರೆ. ಸಾಕಿದ ಮೇಲೆ ಆ ಮಗು ಶಾಲೆ ಬಿಡಬೇಕು ಅಂತ ಕಾಲೇಜ್ ತನಕ ನನ್ನ ಜೊತೆ ಕ್ಲಾಸ್ಮೇಟ್ ಅವನು. ನಾನು ಮುಂದೆ ಓದ್ತಾ ಇದ್ದೀನಿ, ಅವನು ಓದಲಿಕ್ಕೆ ಆಗ್ತಾ ಇಲ್ಲ, ದುಡ್ಡಿನ ಕೊರತೆ. ಅವಾಗ ನಮ್ಮ ಅಪ್ಪಾಜಿ ಹತ್ರ ಬಂದು ಡಿಸ್ಕಷನ್ ಮಾಡ್ತಾನೆ ಆ ಹುಡುಗ. ಅವ್ರ ಅಮ್ಮನೂ ಬರ್ತಾರೆ. ನಮ್ಮ ಅಪ್ಪಾಜಿ ಹೇಳ್ತಾರೆ, ಯಾರಾದ್ರೂ ಸಹಾಯ ಮಾಡೋರು ಸಿಗ್ತಾರಪ್ಪ, ಹಾಗಾಗಿ ನನ್ನ ಕೈಯೆಲ್ಲ ಸಹಾಯ ನಾನು ಮಾಡ್ತೀನಿ, ಇನ್ಯಾರಾದ್ರೂ ನಿಮ್ಗೆ ಸಹಾಯ ಮಾಡೋರಿದ್ರೆ ನೋಡು ಅಂತಂದಾಗ ನಮ್ಮ ಅಪ್ಪಾಜಿನೂ ಕೂಡ ಆ ಸಂದರ್ಭದಲ್ಲಿ ಬರೀ 2,000 ರೂಪಾಯಿ ಕೊಡ್ತಾರೆ. ಇಲ್ಲಿಂದ ಒಂದು 30 ವರ್ಷಗಳ ಹಿಂದಿನ ಮಾತನ್ನು ಹೇಳ್ತಾ ಇದ್ದೀನಿ. 2,000 ರೂಪಾಯಿ ಕೊಡ್ತಾರೆ, ಬೇರೆಯವರು ಕೂಡ ಕೊಡ್ತಾರೆ. ಆ ಹುಡುಗ ವಿದೇಶಕ್ಕೆ ಹೋಗಿ ಓದಿ MBA ಮುಗಿಸ್ಕೊಂಡು ವಿದೇಶಕ್ಕೆ ಹೋಗಿ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ, ಇಲ್ಲೂ ಕೂಡ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ತನ್ನ ಜೀವನವನ್ನು ಕಟ್ಕೊಳ್ತಾರೆ. ಈ ರೀತಿಯ ಚಿಕ್ಕ ಚಿಕ್ಕ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಮಾತು ನಿಜ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಈ ಒಂದು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ನಮಗೆ ಸರ್ಪ್ರೈಸ್ ಇದೆ, ಅದನ್ನು ನಾನು ಹೇಳಲೇಬೇಕು. ನನಗೆ ಹೇಳ್ಬೇಡ ಅಂತ ತಡೆದ್ರು ಕೂಡ ನಾನು ಬಿಡೋದಿಲ್ಲ. ನಮ್ಮ ಪ್ರಾಚಾರ್ಯರಿಗೆ ಅವರ ಸೇವೆಯನ್ನು ಗುರುತಿಸಿ ತಾಲೂಕು ಆಡಳಿತ ಇವತ್ತು ಸನ್ಮಾನಿಸ್ತಾ ಇದೆ. ಇದು ನನಗೆ ನಮ್ಮ ಕಾಲೇಜಿನ ಕೀರ್ತಿಯ ವಿಷಯವಾಗಿದೆ. ಏನು ನಾನು ಹೇಳಬೇಕಾಗಿದೆ, ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಪ್ರಾಚಾರ್ಯರು ಎಷ್ಟು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಮಗೂ ಕೂಡ ಅಂದರೆ ರಾತ್ರಿ ಆ ವಿಷಯ ಕೇಳಿ ಬಹಳ ಆಶ್ಚರ್ಯನೂ ಆಯಿತು, ಕೂಡ ತುಂಬ ಸಂತೋಷನೂ ಕೂಡ ಆಯಿತು. ನಮ್ಮ ಕಾಲೇಜಿಗೆ ಕೀರ್ತಿ, ಅದು ನಮ್ಮ ಸಂಸ್ಥೆಗೆ ಕೀರ್ತಿ. ತಾಲೂಕು ಆಡಳಿತ ಅವರನ್ನು ಗುರುತಿಸಿ ಗೌರವಿಸ್ತಾ ಇದೆ ಅನ್ನುವಂಥದ್ದು. ಎಲ್ಲೋ ಮೇಡಮ್ ಅವರು, ನಾನು ಮೊನ್ನೆ ಹೇಳಿದೆ, ಪ್ರಾಚಾರ್ಯರು ಮತ್ತು ಉಪನ್ಯಾಸಕರಿಗೆ ಡಿಪಾರ್ಟ್ಮೆಂಟ್ ಇಂದ ಮತ್ತು ರಾಜ್ಯ ಸರ್ಕಾರದಿಂದ ಉತ್ತಮ ಪ್ರಾಚಾರ್ಯರು ಮತ್ತು ಮೇಡಮ್ ಕಳ್ಸೋಣ ನಿಮ್ಮ ಹೆಸರು ಅಂದರೆ ಪ್ರಶಸ್ತಿಗಾಗಿ ಕೆಲಸ ಮಾಡುವವಳು ನಾನಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಆಡಳಿತ ಮಂಡಳಿಯವರು ವಿಷಯವನ್ನು ಬೆಳೆಯಬೇಕು ಅಂತ ಮಧ್ಯದಲ್ಲಿ ನಾನು ನುಗ್ಗಿ ಬಂದಿದ್ದೇನೆ. ನನ್ನನ್ನು ಕ್ಷಮಿಸಬೇಕು. ನನಗೆ 2 ಮಾತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಿವೇಕಾನಂದರ ನುಡಿಗಳ ಮೂಲಕ ಸ್ವಾತಂತ್ರ್ಯದ ಅರಿವು ಮೂಡಿಸಿದಂತಹ ಶ್ರೀಯುತ ಇದ್ರೂಸ್ ಗಿರಿಯವರಿಗೆ ಧನ್ಯವಾದಗಳು. ಮುಂದೆ ಸ್ವಾತಂತ್ರ್ಯೋತ್ಸವದ ಕುರಿತು ಭಾಷಣ ಮಾಡಲಿದ್ದಾರೆ ಕುಮಾರಿ ಸಹನಾ ಇವರು. ಗಣ್ಯರೇ, ಗುರು ವೃಂದದವರೇ ಹಾಗೂ ಬೋಧಕೇತರ ಸಿಬ್ಬಂದಿಯವರೇ ಮತ್ತು ನನ್ನ ಆತ್ಮೀಯ ಸಹಪಾಠಿಗಳೇ, ಎಲ್ಲರಿಗೂ ನಮಸ್ಕಾರಗಳು ಮತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದು ನಮಗೆಲ್ಲ ಸಂಭ್ರಮದ ಕ್ಷಣ. ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ಗಳಿಸಿದ ದಿನವನ್ನು ಗೌರವ ಸಲುವಾಗಿ ಈ ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಬ್ರಿಟಿಷರು ವಸಾಹತುಶಾಹಿ ಆಳ್ವಿಕೆಯ ಅನೇಕ ವರ್ಷಗಳ ಬಳಿಕ ಭಾರತ ದೇಶವು ತನ್ನ ಸ್ವತಂತ್ರ ದೇಶವಾಗಿ ಹೊರಹೊಮ್ಮುತ್ತದೆ. ಅಂದಿನಿಂದ ನಮ್ಮ ದೇಶವು ಕೈಗೊಂಡ ಪ್ರಯಾಣಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಇದು ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಸ್ವರಾಜ್ಯ ಸಾಧಿಸಲು ದೇಶದ ನೆಹರು, ಸುಭಾಷ್ ಚಂದ್ರ ಬೋಸ್ ಇವರಂತಹ ಮಹಾನ್ ನಾಯಕರು ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅಸಹಕಾರ ಚಳವಳಿ, ಉಪ್ಪಿನ ಯಾತ್ರೆ, ಭಾರತವನ್ನು ಬಿಟ್ಟು ತೊಲಗಿರಿ ಚಳವಳಿಗಳು ನಮ್ಮ ಸ್ವತಂತ್ರಕ್ಕೆ ದಾರಿ ಮಾಡಿಕೊಟ್ಟ ಕೆಲವು ಮೈಲುಗಲ್ಲುಗಳಾಗಿವೆ. ನಮ್ಮ ಇತಿಹಾಸದಲ್ಲಿ ಭಾರತವನ್ನು ಆಳ್ವಿಕೆ ಮಾಡುತ್ತಾರೆ ಮತ್ತು ಸಹನಾ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ PU ಕಾಲೇಜಿನ ಪ್ರಾಚಾರ್ಯರು ಶ್ರೀಮತಿ TD ಸುಜಾತ ಮೇಡಮ್ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನಗೊಳ್ತಾ ಇದ್ದಾರೆ. ನಮಗೆಲ್ಲ ಎಲ್ಲಿಲ್ಲದ ಆನಂದ, ಸಂತೋಷ.
ಇದು ತುಂಬ ಸಂತೋಷ ಆಗುತ್ತೆ. ನಮ್ಮ ಉಪನ್ಯಾಸಕರ ಬಳಗದಿಂದ, ಎರಡೂ ಕಾಲೇಜಿನ ಸಿಬ್ಬಂದಿ ವರ್ಗದವರಿಂದ, ಆಡಳಿತ ಮಂಡಳಿ ಪರವಾಗಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರ ಪರವಾಗಿ ಮತ್ತೊಮ್ಮೆ ಮೊದಲೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹೃತ್ಪೂರ್ವಕವಾದಂತಹ ಸಂತೋಷದ ಈ ಕ್ಷಣಗಳನ್ನು ಹೇಳೋದಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಪ್ರತಿ ವರ್ಷ ಮಕ್ಕಳು ಕೂಡ ವಿದ್ಯಾರ್ಥಿಗಳಾಗಿದ್ದರು. ಅದನ್ನೆಲ್ಲ ಕೇಳಿದಾಗ ತುಂಬ ಸಂತೋಷ ಅನ್ನಿಸ್ತಾ ಇತ್ತು. ಅವ್ರ ಹತ್ರ ಅದನ್ನು ಹೇಳೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಮತ್ತು ಅವರು ಅದನ್ನು ಅಷ್ಟೊಂದು ಕೇಳಿಸ್ಕೊಳ್ಳೋದು ಇಲ್ಲ. ಅವ್ರು ಯಾವುದೇ ಹೊಗಳಿಕೆಗೆ ಗಮನ ಕೊಡೋರು ಅಲ್ಲ. ನಮ್ಮ ಜೊತೆಯೆಲ್ಲ ಅತ್ಯಂತ ಸರಳವಾಗಿ ಪ್ರಾಂಶುಪಾಲರು ಅಂತ ನಾವೇ ಕೊಡಬೇಕು ಹುದ್ದೆಯನ್ನು. ಅವರು ಅದನ್ನು ಸರಾಗವಾಗಿ ಏನು ತೊಂದರೆ ಆಗೋದಿಲ್ಲ, ಎಲ್ಲ ಕೆಲಸ ಮಾಡಿ ಆಗತ್ತೆ, ಸರಳವಾಗಿ ಮಾಡ್ಕೊಂಡು ಹೋಗೋಣ. ಆ ಹುದ್ದೆ ನಿಭಾಯಿಸುವಂತ ಅದನ್ನು ನೋಡಿದಾಗ ನನಗೆ ಒಂದೊಂದ್ಸಲ ಹೆದರಿಕೆ ಆಗುತ್ತೆ. ಯಾಕೆಂದ್ರೆ ಪಾಠ ಮಾಡಿ ನಾವು ಹೋಗ್ಬಿಡ್ತೀವಿ, ಜವಾಬ್ದಾರಿಯನ್ನು ಪೂರೈಸ್ಕೊಳ್ತೀವಿ. ಆದರೆ ಕಾಲೇಜನ್ನು ನಿಭಾಯಿಸೋದು, ಪ್ರತಿಯೊಬ್ಬ ವಿದ್ಯಾರ್ಥಿನಿ ಹತ್ರ ಗಮನ ಕೊಡೋದು, ಅದರಲ್ಲೂ ತತ್ವ ಮಾರ್ಗದಲ್ಲಿ ಹೋಗ್ತಾ ಇರುವಂಥ ವಿದ್ಯಾರ್ಥಿನಿಯ ಬಗ್ಗೆ ಗಮನ ಕೊಟ್ಟು ಅದನ್ನು ನಿಭಾಯಿಸಬೇಕು ಅಂದರೆ ಅದನ್ನು ನನಗೆ ಒಂದೊಂದ್ಸಲ ಆಯಾಸ ಅನಿಸ್ತಿರುತ್ತೆ. ಮೇಡಮ್ ಎಷ್ಟೆಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಕೂತ್ಕೊಂಡಿದ್ದಾರೆ. ಪ್ರತಿ ಸರಿ ನಾನು ಕಾಲೇಜ್ ಅಡ್ಡಾಡ್ತಂದ್ರೆ ಒಳಗಡೆ ಹೋದವಾಗಲೂ ವಿದ್ಯಾರ್ಥಿನಿಯರು ಇರ್ತಾರೆ, ನನಗೇನು ಆಗ್ತಿಲ್ಲ, ಹೋಗಿ ಮತ್ತೆ ಅದು ಮಾಡ್ಬೋದ ವಿಚಾರ ನಾನು ಆಮೇಲೆ ಹೇಳಿದ್ರಾಯ್ತು ಅಂತ ತುಂಬ ಸಲ ವಾಪಸ್ ಹೋಗಿದ್ದೀನಿ. ಹೀಗೆ ವಿದ್ಯಾರ್ಥಿನಿಯರ ಯೋಗಕ್ಷೇಮದ ಬಗ್ಗೆ, ಸಂಸ್ಕಾರದ ಬಗ್ಗೆ, ಅವರ ಮಾರ್ಗದರ್ಶನಕ್ಕೆ ಪ್ರತಿ ಕ್ಷಣವೂ ತುಳಿತಾ ಇರುವಂತಹ ಪ್ರಾಂಶುಪಾಲರು ಇವತ್ತು ಅಭಿನಂದನೆಗೊಳ್ತಾ ಇದ್ದಾರೆ. ಅದು ಸೂಕ್ತವಾದಂಥ ವಿಚಾರ, ನಮಗೆಲ್ಲರಿಗೂ ಸಂತಸದ ಕ್ಷಣ. ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಈ ದಿಶೆಯಲ್ಲಿ ನಾನು ನಮ್ಮ ಡಿಗ್ರಿ ಕಾಲೇಜಿನ ಸಿಬ್ಬಂದಿ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ನಾನು ಬಂದಿದ್ದೇನೆ ಮಾತಾಡ್ತೀನಿ. ಈ ಸಂಸ್ಥೆ ಆಲೋಚನೆ, ಸಂಯೋಜನೆ ಮತ್ತು ಆಯೋಜನೆ ನೋಡಿ, ಈ 3 ಪದ ಬಹಳ ಇಂಪಾರ್ಟೆಂಟು. ಈಗ ಡೆಫಿನೇಷನ್ ಕೊಡ್ಕೊಂತ ಹೋದರೆ ಭಾಳ ಇದಾಗುತ್ತೆ. ಆ ದೃಷ್ಟಿಯಲ್ಲಿ ಸಂಸ್ಥೆ ಹುಟ್ಟಿದೆ. ಆ ಸಂಸ್ಥೆ ಹುಟ್ಟಿದ ಆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಶ್ರೀಮತಿ ಕೆ.ಡಿ. ಸುಜಾತ ಇವರಿಗೆ ನಿಮ್ಮ ಪರವಾಗಿ, ನಮ್ಮ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಶಾಲೆಯನ್ನು ಒದಗಿಸಿ ತಂದುಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಭಗವಂತ ಅವರನ್ನು ಕೇಳ್ಕೊಳ್ತಿದ್ದೇನೆ.